ಪ್ರೀತಮ್ ಗೌಡ ಈಗಾಗಲೇ ಮೈತ್ರಿ ಧರ್ಮದ ಪಾಲನೆ ಬಗ್ಗೆ ಮಾತನಾಡ್ತಾರೆ. ಇನ್ನೊಂದು ಕಡೆ ಗುಲ್ಬರ್ಗಾದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಡೆವಲಪ್ಮೆಂಟ್ ಆಗಿದೆ. ಬಿಜೆಪಿಯ ಕಾರ್ಪೊರೇಟರ್ಗಳು ಗುಲ್ಬರ್ಗಾದ ನಗರಸಭೆ ಅಥವಾ ಕಾರ್ಪೊರೇಷನ್ನ ವ್ಯಾಪ್ತಿಯ 13 ಕಾರ್ಪೊರೇಟರ್ಗಳು ಈಗ JDSಗೆ ಶಿಫ್ಟ್ ಆಗಿದ್ದಾರೆ. ಇಬ್ಬರು ಕೂಡ ದೋಸ್ತಿ ಪಕ್ಷಗಳು, ಬಿಜೆಪಿ ಮತ್ತು JDS ಇಬ್ಬರು ಕೂಡ ದೋಸ್ತಿ ಪಕ್ಷಗಳು. ಬಿಜೆಪಿಯಲ್ಲಿದ್ದಂಥ ಕಾರ್ಪೊರೇಟರ್ಗಳಿದ್ದಾರೆ, ಅವರೆಲ್ಲರೂ ಕೂಡ ನಿನ್ನೆ JDSಗೆ ಶಿಫ್ಟ್ ಆಗಿದೆ. ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ, ಯಾಕೆಂದರೆ ಇಬ್ಬರು ಕೂಡ ಮೈತ್ರಿ ಸಹಜವಾಗಿ ವಿರೋಧಿ ಪಕ್ಷಕ್ಕೆ ಹೋಗುವಂಥದ್ದು ಸಾಮಾನ್ಯ, ವಿರೋಧಿ ಪಕ್ಷದ ನಾಯಕರನ್ನು ಜಾಯ್ನ್ ಆಗುವಂಥದ್ದು ಸಾಮಾನ್ಯ. ಅದರ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಗುಲ್ಬರ್ಗಾದ ಸುಮಾರು 13 ನಾಯಕರು ಬಿಜೆಪಿಯಲ್ಲಿದ್ದಂಥ ಕಾರ್ಪೊರೇಟರ್ಗಳು ಈಗ JDSಗೆ ಶಿಫ್ಟ್ ಆಗಿದ್ದಾರೆ. ಜೀವರ್ಗಿಯ ಸದಸ್ಯರು ಇವರಲ್ಲ ಅಂತ ಹೇಳಲಾಗ್ತಾಯಿದೆ, ನಗರಸಭಾ ಸದಸ್ಯರು ಅಂತ ಹೇಳಲಾಗ್ತಾಯಿದೆ. 13 ಸದಸ್ಯರೀಗ ಜನತಾದಳಕ್ಕೆ ಸೇರ್ಪಡೆ ಆಗಿದ್ದಾರೆ. ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಸೇರ್ಪಡೆ ಆಗಿರುವಂಥದ್ದು. ಒಟ್ಟಿನಲ್ಲಿ ಈ ಬೆಳವಣಿಗೆ ಏನಿದೆ, ಪುರಸಭೆ ಇನ್ಫ್ಯಾಕ್ಟ್ ಜೀವರ್ಗಿ ಪುರಸಭೆಯ ಸದಸ್ಯರು ಅಂತ ಹೇಳಲಾಗ್ತದೆ. 13 ಜನ ದೋಸ್ತಿ ಪಕ್ಷ ಇಬ್ಬರು ಕೂಡ ಬಿಜೆಪಿ ಮತ್ತು JDS. ಆ ಪೈಕಿ ಬಿಜೆಪಿಯ ಮುಖಂಡರೇ ಈಗ JDSಗೆ ಸೇರ್ಪಡೆ ಆಗಿರೋದು ತುಂಬ ಇಂಟ್ರೆಸ್ಟಿಂಗ್ ಆದಂಥ ಬೆಳವಣಿಗೆ ಆಗಿದೆ.